ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ಪೈಕಿ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯ ಒಂದು ಪ್ರೋಮೋವನ್ನು ಕಲರ್ಸ್ ಕನ್ನಡದಿಂದ ಬಿಡುಗಡೆ ಮಾಡಿದ್ದಾರೆ. ಸ್ನೇಹಿತರೆ, ಆ ಪ್ರೋಮೋದಲ್ಲಿ ಹೇಳಿರುವಂತೆ ಭಾಗ್ಯ ಮತ್ತು ತಾಂಡವ್ ಇಬ್ಬರು ಕೂಡ ತನ್ವಿಯ ವಿಚಾರವಾಗಿ ಕಾಲೇಜಿಗೆ ಹೋಗಿ ಅಲ್ಲಿಯ ವಿಚಾರವನ್ನು ಪ್ರಿನ್ಸಿಪಲ್ ಅವರಿಗೆ ಅವರ ಕ್ಷಮೆಯನ್ನು ಕೋರಿ ಬರಬೇಕಾಗಿತ್ತು. ಇದೇ ಸಂದರ್ಭದಲ್ಲಿ ಫೋನ್ ಮೇಲೆ ಫೋನ್ ಮಾಡುತ್ತಿದ್ದಂಥ ಶ್ರೇಷ್ಠನ ಫೋನ್ ಕಾಲನ್ನು ರಿಸೀವ್ ಮಾಡಿದಂತಹ ತಾಂಡವ್ಗೆ ಅಲ್ಲೊಂದು ಆಘಾತ ರೀತಿಯಲ್ಲೇ ಕಾದಿತ್ತು ಅಂತಲೇ ಹೇಳ್ಬೋದು. ಏಕೆಂದರೆ ಸ್ನೇಹಿತರೆ, ಈಗಾಗಲೇ ತನ್ವಿ ವಿಚಾರವಾಗಿ ಪ್ರಿನ್ಸಿಪಲ್ ಇವರ ವಿಚಾರದಲ್ಲಿ ಮಾತನಾಡುತ್ತಿರುವ ಸಂದರ್ಭದಲ್ಲಿ ಬರುತ್ತಿರುವ ಕಾಲ್ಗಳನ್ನು ನೋಡಿ ಪ್ರಿನ್ಸಿಪಲ್ ಹೇಳ್ತಾರೆ, ನೀವು ಮೊಬೈಲ್ನ ಸೈಲೆಂಟ್ ಮಾಡಬೇಕು ಅಂತ ಗೊತ್ತಾಗಲ್ವಾ, ದೊಡ್ಡ ಕಂಪ್ನಿಯಲ್ಲಿ ಕೂಡ ನೀವು ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ ಅಂತ ತಾಂಡವ್ಗೆ ಹೇಳಿದಾಗ ತಾಂಡವ್ ಕೂಡ ಪ್ರಿನ್ಸಿಪಲ್ ಮೇಲೆ ಗದರ್ತಾರೆ. ಅಂದರೆ ನೀವು ನನ್ನ ಮಗಳಿಗೆ ಮಾತ್ರ ಪ್ರಿನ್ಸಿಪಲ್ಲು, ನನಗಲ್ಲ, ನಾವು ಸಣ್ಣ ಪುಟ್ಟ ತಪ್ಪು ಮಾಡಿರ್ತೀವಿ ನಮ್ಮ ಮಕ್ಕಳು, ಹಂಗನ್ಬಿಟ್ಟು ಅವ್ರಿಗೆ ಶಿಕ್ಷೆ ಕೊಡಬೇಕು ಹೊರತು ಅದರಿಂದ ಕಾಲೇಜಿಂದ ಅವ್ರನ್ನ ಹೊರ ಹಾಕೋದು ಕಾನೂನು ಅಪರಾಧ ಅಂತ ಈಗಾಗಲೇ ತಾಂಡವ್ ಕೂಡ ಹೇಳ್ತಿರ್ತಾನೆ. ಈ ಮಾತಿನಿಂದ ಸಿಟ್ಟಿಗೆದ್ದಂಥ ಪ್ರಿನ್ಸಿಪಲ್ ಮತ್ತಷ್ಟು ಅವಾಂತರ ಏನಾರು ಮಾಡಿಬಿಡ್ತಾರೆ ಅಂತ ಅಂದುಕೊಂಡಂತಹ ಭಾಗ್ಯ ಪ್ರಿನ್ಸಿಪಲನ್ನು ಕ್ಷಮೆಯನ್ನು ಕೋರಿ ಮತ್ತೆ ಕಾಲೇಜಿಗೆ ಸೇರಿಸಲು ಸಿದ್ಧವಾಗ್ತಿರ್ತಾರೆ. ಅದೇ ಸಂದರ್ಭದಲ್ಲಿ ಈಗಾಗಲೇ ಒಂದು ಫೋನ್ ಕಾಲ್ ಅಥವಾ ಮೆಸೇಜ್ ಬಂದಿರ್ತದೆ ಶ್ರೇಷ್ಠನಿಂದ. ಆ ಮೆಸೇಜಲ್ಲಿ ಸುದೀರ್ಘವಾಗಿ ಬರೆದಿರ್ತಾರೆ ಶ್ರೇಷ್ಠ, ಈಗಾಗಲೇ ನೀನು ನನ್ನ ಬರಲಿಲ್ಲ ಅಂತಂದರೆ ನಿನ್ನ ಹೆಸರನ್ನು ಬರೆದಿಟ್ಟು ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಎದುರ್ತಿರ್ತಾರೆ. ಇದೇ ಸಂದರ್ಭದಲ್ಲಿ ಅಲ್ಲಿಗೆ ಓಡಿದಂತಹ ತಾಂಡವ್ ಶ್ರೇಷ್ಠನ ಹೇಗಾದರೂ ಮಾಡಿ ಕೆಳಗಡೆ ಇಳಿಸ್ತಾರೆ. ಅಂದರೆ ಟೆರಸ್ ಮೇಲೆ ನಿಂತು ಅಲ್ಲಿಂದ ಬೀಳ್ತೇನೆ ಅಂತ ಎಚ್ಚರಿಕೆಯನ್ನು ತಾಂಡವ್ಗೆ ಈಗಾಗಲೇ ನೀಡ್ತಿರ್ತಾಳೆ. ಅದಕ್ಕೆ ನೀನು ನನ್ನ ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಕಂಡೀಷನ್ ಆಗ್ತಾಳೆ. ಆಯಿತು, ಖಂಡಿತ ನನ್ನ ಮನೆಗೆ ನಿನ್ನ ಕರ್ಕೊಂಡು ಹೋಗ್ತೀನಿ, ಯಾರು ಎದುರಾದರೂ ಪರವಾಗಿಲ್ಲ ಅಂತ ಈಗಾಗಲೇ ಶ್ರೇಷ್ಠಗೆ ತಾಂಡವ್ ಕೂಡ ಹೇಳ್ತಿರ್ತಾನೆ. ಮತ್ತೊಂದು ಕಡೆ ಈ ವಿಚಾರ ಈಗಾಗಲೇ ಮನೆಯವರಿಗೆ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದೇ ವಿಚಾರದಲ್ಲಿ ಅತ್ತೆ ಸೊಸೆಯಾದಂತಹ ಕುಸುಮ ಮತ್ತು ಭಾಗ್ಯನಿಗೆ ಗೊತ್ತಾಗುತ್ತಿದೆ ಈಗ ನಮ್ಮ ಮನೆಗೆ ಶ್ರೇಷ್ಠ ಮತ್ತು ತಾಂಡವ್ ಇಬ್ಬರು ಕೂಡ ಬರುತ್ತಿದ್ದಾರೆ ಎಂದು. ಮತ್ತು ಶ್ರೇಷ್ಠನ ನಮ್ಮ ಮನೆಯಲ್ಲೇ ಉಳಿಸಿಕೊಳ್ಳುವ ಎಲ್ಲ ಪ್ರಯತ್ನನೂ ಕೂಡ ತಾಂಡವ್ ಮಾಡ್ತಾನೆ ಅಂತಲೇ ಗೊತ್ತಾಗಿದೆ. ಅದರಿಂದ ಅವರಿಬ್ಬರು ಕೂಡ ಮಾತನಾಡಿಕೊಂಡು ಈಗಾಗಲೇ ಭಾಗ್ಯ ಹೇಳ್ತಿದ್ದಾಳೆ, ನಮ್ಮ ಮನೆಗೆ ಆ ಶ್ರೇಷ್ಠ ಯಾವ ರೀತಿ ಬರ್ತಾಳೋ ನಾನು ನೋಡ್ತೀನಿ ಅಂತ ಖಡಕ್ಕಾಗಿ ಎಚ್ಚರಿಕೆಯನ್ನು ನೀಡ್ತಿದ್ದಾಳೆ. ಮತ್ತು ಇದೇ ವಿಚಾರದಲ್ಲಿ ಈಗಾಗಲೇ ಮನೆಗೆ ಕರೆದುಕೊಂಡು ಬಂದಿರುವಂತಹ ತಾಂಡವ್ ಮತ್ತು ಶ್ರೇಷ್ಠನು ಕೂಡ ತುಂಬ ಖುಷಿಯಾಗಿದ್ದಾಳೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದೇ ವಿಚಾರವಾಗಿ ಬರುತ್ತಿದ್ದಂತೆ ಮನೆಯಲ್ಲಿ ಎಲ್ಲ ರೀತಿಯ ಅರೇಂಜ್ಮೆಂಟ್ಗಳನ್ನು ಮಾಡಿಕೊಂಡಿರುವಂತಹ ಮನೆಯವರೆಲ್ಲರೂ ಈಗಾಗಲೇ ಮನೆಗೆ ಬಾಗಿಲಿಗೆ ಬಂದಿರುವಂಥವ್ರಿಗೆ ಕುಂಬಳಕಾಯಿಯನ್ನು ಆರತಿಯನ್ನು ತೆಗೆದು ಹೊರಗಡೆಯಿಂದ ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಸ್ನೇಹಿತರೆ, ಇದರಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದ್ದು ಏನಂದರೆ, ಮನೆಯ ಹೊರಗಡೆಯಿಂದ ಮಾಡುತ್ತಿದ್ದ ಎಲ್ಲ ಅನಾಚಾರಗಳು ಈಗ ಮನೆಯ ಒಳಗಡೆ ಬಂದಂತಾಗಿದೆ. ಈ ಅನಾಚಾರಕ್ಕೆ ಯಾವೆಲ್ಲ ಮದ್ದನ್ನು ಅರಿಯಬೇಕೆಂದು ಈಗಾಗಲೇ ಭಾಗ್ಯ ಮತ್ತು ಕುಸುಮ ಇಬ್ಬರು ಕೂಡ ಮಾತನಾಡಿಕೊಂಡು ಆಗಿದೆ. ಏಕೆಂದರೆ ಕುಂಬಳಕಾಯಿ ಹೊಡೆಯುವಷ್ಟು ಸುಲಭ ಮನಸ್ಸು ಕೂಡ ಹೊಡೆದು ಹೋಗುತ್ತದೆ ಸ್ನೇಹಿತರೆ. ಇದೇ ವಿಚಾರವನ್ನು ಇಟ್ಟುಕೊಂಡು ಈಗಾಗಲೇ ಕರೆದುಕೊಂಡು ಬಂದಿರುವ ಶ್ರೇಷ್ಠ ಮತ್ತು ತಾಂಡವನ ವಿಚಾರವಾಗಿ ಭಾಗ್ಯ ಅವರ ಮನೆಯಲ್ಲಿ ಮುಂದಿನ ಯಾವೆಲ್ಲ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ತಾಳ, ಮತ್ತು ಈ ತಾಂಡವ್ಗೆ ಮತ್ತು ಶ್ರೇಷ್ಠಗೆ ಯಾವೆಲ್ಲ ರೀತಿ ಮನೆಯವರೆಲ್ಲ ಸೇರಿ ಬುದ್ಧಿ ಕಲಿಸ್ತಾರ ಎಂಬುದನ್ನು ನಾವು ಹಂತ ಹಂತವಾಗಿ ಕಾದು ನೋಡಬೇಕಾಗಿದೆ ಸ್ನೇಹಿತರೆ. ಹಾಗೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.